ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 169 ಪಾಯಿಂಟ್ಸ್ ಗೇನ್ ಆಗಿ 60,300 ಕ್ಲೋಸ್ ಆದರೆ ನಿಫ್ಟಿ 44 ಪಾಯಿಂಟ್ಸ್ ಗೇನ್ ಆಗಿ 17,813 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 151 ಪಾಯಿಂಟ್ಸ್ ಗೇನ್ ಆಗಿ 42,829 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 1,257 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 227 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಓಪನಿಂಗ್ ಇಂದ ಸ್ವಲ್ಪ ಸ್ಲೈಡ್ ಆಗ್ತಾ ಫಸ್ಟ್ 15 to 30 ಮಿನಿಟ್ಸ್ನಲ್ಲಿ ಸ್ಲೈಡ್ ಆಗ್ತಾ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಸಪೋರ್ಟ್ ಅಂಡ್ ಆಲ್ಮೋಸ್ಟ್ 9:45 AM ಕ್ಯಾಂಡಲ್ ಇದೆ ಅಲ್ವಾ, ಅಲ್ಲಿಂದಾನು ಮಾರ್ಕೆಟ್ ಒನ್ ಡೈರೆಕ್ಷನಲ್ ಆಗಿ ಅಪ್ಸೈಡ್ಗೆ ಮೂವ್ ಆಗ್ತಾ ಡೇ ಹೈಸ್ ಹತ್ರ ಇವತ್ತು ಮಾರ್ಕೆಟ್ ಎಂಡ್ ಆಗಿದೆ. ಏನಕ್ಕೆ ಇವತ್ತು ಮಾರ್ಕೆಟ್ನಲ್ಲಿ ಗ್ಯಾಪ್ ಡೌನ್ ಅಂಡ್ ರೀಸೆಂಟ್ ಆಗಿ ನೀವು ಗಮನಿಸ್ತಾ ಇದ್ರೆ ಮೋಸ್ಟ್ಲಿ US ಮಾರ್ಕೆಟ್ಸ್ ಅಲ್ಲಿ ಫಾಲ್ ಬರ್ತಿದೆ. ಆ ಫಾಲ್ ಎಲ್ಲ ಟೋಟಲಿ ರಿಕವರಿ ಮಾಡ್ತಾ ಇನ್ನೊಂದು ಸ್ವಲ್ಪ ಪರ್ಸೆಂಟೇಜ್ ಡೇಸ್ ಹೈಸ್ ಹತ್ರ ಕ್ಲೋಸ್ ಆಗ್ತಾ ಬಂದಿದೆ. ಆದ್ರೆ ನಿನ್ನೆ ಮಾರ್ಕೆಟ್ ನೀವು ಗಮನಿಸಿದ್ರೆ ನ್ಯಾಸ್ಡಾಕ್ 2% ಅಂಡ್ S&P 500 1.5% ಹತ್ರ ಫಾಲ್ ಆಗಿದೆ. ಏನಕ್ಕೆ ಅಷ್ಟೊಂದು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಕಾಣಿಸ್ತಾ ಇದೆ? ಫಸ್ಟ್, ರಿಪಬ್ಲಿಕ್ ಬ್ಯಾಂಕ್ ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಡಿಪಾಸಿಟ್ಸ್ 40% ಡಿಕ್ಲೈನ್ ಆಗಿವೆ. ಒಂದು ಬ್ಯಾಂಕ್ ಡಿಪಾಸಿಟ್ಸ್ 40% ಡೌನ್ ಆಗಿದೆ ಅಂದ್ರೆ ದೊಡ್ಡ ವಿಷಯನೇ ಅಲ್ವಾ. ಅದರಿಂದಾನೇ ಆ ಸ್ಟಾಕ್ ನಿನ್ನೆ ಆಲ್ಮೋಸ್ಟ್ ಒಂದು ಸೆಷನ್ ಅಲ್ಲಿ 50% ಹತ್ರ ಕ್ರಾಶ್ ಆಗಿದೆ. ಅಂಡ್ ಇವನ್ 50% ಫಾಲ್ ಆದ್ಮೇಲೂ ಈ ಪ್ರೀ ಮಾರ್ಕೆಟ್ ನಲ್ಲಿ ಆಲ್ಮೋಸ್ಟ್ ಒಂದು 17% ಹತ್ರ ಫಾಲ್ ಬರೋ ತರ ಕಾಣಿಸ್ತಾ ಇದೆ. ಮೀನ್ಸ್ ಅಷ್ಟೊಂದು ಗ್ಯಾಪ್ ಡೌನ್ ಅನ್ನೋ ತರ ಕಾಣಿಸ್ತಾ ಇದೆ. ಇದರಿಂದಾನೇ ಅಲ್ಲಿ ರೀಜನಲ್ ಬ್ಯಾಂಕ್ ಇಂಡೆಕ್ಸ್ ಇದೆ ಅಲ್ವಾ, ಇಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಹೇಗೋ ಅಲ್ಲಿ ರೀಜನಲ್ ಬ್ಯಾಂಕ್ಸ್ ಇವೆಲ್ಲಾನು ಚಿಕ್ಕ ಚಿಕ್ಕ ರೀಜನಲ್ ಬ್ಯಾಂಕ್ಸ್ ಎಲ್ಲಾನು ಅದರ ರಿಲೇಟೆಡ್ ಆಗಿರುವಂತ ಇಂಡೆಕ್ಸ್ ಇರುತ್ತೆ. ಅಲ್ಲಿ ರೀಜನಲ್ ಇಂಡೆಕ್ಸ್ ನಿನ್ನೆ 4% ಕರೆಕ್ಟ್ ಆಗಿದೆ. ಇಲ್ಲಿಗ ಆಗೋಗಿಲ್ಲ. ನಿನ್ನೆ ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ನಂಬರ್ಸ್ ಬಂದಿದೆ, ಅವು ಚೆನ್ನಾಗಿಲ್ಲ. ಏನಕ್ಕೆ ಚೆನ್ನಾಗಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ನಲ್ಲಿ ಕ್ರೈಸಿಸ್ ನಡೀತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದರಿಂದಾನೇ ಪಬ್ಲಿಕ್ ಅದರಲ್ಲಿ ಡಿಪಾಸಿಟ್ ಮಾಡಿರೋರು ಭಯ ಬಿದ್ದು ಅವರ ಹಣನ ಹಿಂದಕ್ಕೆ ತಗೊಂಡಿದ್ದಾರೆ. ಮತ್ತೆ ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ಒಂದೇ ಇಲ್ಲ, ಅಲ್ಲಿ ನಾವು ಕೇಳಿದ್ದು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಬಗ್ಗೆನೂ ಮಾತಾಡ್ಕೊಂಡಿದ್ವಿ. ಆದ್ರೆ ಈಗ ಅದು ಬೇರೆ ಬ್ಯಾಂಕ್ ಜೊತೆ ಮಿಕ್ಸ್ ಆಗೋಗಿದೆ. ಆ ತರ ಅಲ್ಲದೆ ಇಂಡಿವಿಜುವಲ್ ಆಗಿ ರಿಮೈನಿಂಗ್ ಬ್ಯಾಂಕ್ಸ್ ಎಲ್ಲ ಇದೆ ಅಲ್ವಾ. ಅಂಡ್ ಇನ್ನು ರೀಜನಲ್ ಬ್ಯಾಂಕ್ಸ್ ಅಲ್ಲಿ ಯಾವ ತರ ರಿಸ್ಕ್ ಇದೆಯೋ ಅಂತ ಡಿಪಾಸಿಟರ್ಸ್ ಆ ರೀಜನಲ್ ಬ್ಯಾಂಕ್ಸ್ ಇಂದ ಹಣ ತೆಗೆಯುವಂತ ಪ್ರಯತ್ನ ಮಾಡಿದ್ರೆ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಬ್ಯಾಂಕ್ ನಲ್ಲಿ ಕ್ರೈಸಿಸ್ ಇದೆ ಅಲ್ವಾ, ಯಾವ ಬ್ಯಾಂಕ್ಸ್ ಹೆಸರು ಕೇಳಿದ್ವಲ್ವಾ ಅದರ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಇರಬಹುದಂತ. ಅದರ ಸ್ಟಾಕ್ ಪ್ರೈಸಸ್ ಬೇರೆ ಜಿಯೋಗ್ರಫಿನಲ್ಲಿ ಇರುವಂತ ಸ್ಟಾಕ್ ಪ್ರೈಸಸ್ ಲೈಕ್ ಕ್ರೆಡಿಟ್ ಸೂಸ್ ಸ್ಟಾಕ್ ಪ್ರೈಸ್ ಅಂಡ್ ಇಂಟ್ರಾಡೇ ಸೆಷನ್ ಅಲ್ಲಿ ಫಾಲ್ ಆಗಿದೆ. ಅಂಡ್ ಬೇರೆ ರೀಜನಲ್ ಬ್ಯಾಂಕ್ಸ್ ಅಲ್ಲೂ ಇರುವಂತ ಪ್ರೆಷರ್ ಎಂಟೈರ್ US ಮಾರ್ಕೆಟ್ ರಿಲೇಟೆಡ್ ಆಗಿ ನಿನ್ನೆ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿದೆ. ಇಷ್ಟೊಂದು ನೆಗೆಟಿವ್ ಇರುವಂತ ಸಂದರ್ಭಗಳಲ್ಲಿ ನಿನ್ನೆ US ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮೈಕ್ರೋಸಾಫ್ಟ್ ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿ ನಂಬರ್ಸ್ ಪೋಸ್ಟ್ ಮಾಡಿದ್ದಾರೆ. ಈಗ ಪ್ರೀ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 7% ಹತ್ರ ಗ್ಯಾಪ್ ಅಪ್ ಆಗುತ್ತೆ ಅನ್ನೋದು ಇಂಡಿಕೇಶನ್ ಇದೆ. ಇದರಿಂದಾನೆ ಖಂಡಿತವಾಗ್ಲೂ ಇವತ್ತು ನ್ಯಾಸ್ಡಾಕ್ ಒಳ್ಳೆ ವ್ಯಾಲ್ಯೂ ಬರುತ್ತೆ. ಬಿಕಾಸ್ ಮೈಕ್ರೋಸಾಫ್ಟ್ ನ್ಯಾಸ್ಡಾಕ್ ಅಲ್ಲಿ ಒಳ್ಳೆ ವೆಯ್ಟೇಜ್, ಒನ್ ಆಫ್ ದ ವೆಯ್ಟೇಜ್ ಸ್ಟಾಕ್. ಅಂಡ್ ಇವನ್ ಗೂಗಲ್ ಅವರು ನಂಬರ್ಸ್ ನ ಪೋಸ್ಟ್ ಮಾಡ್ತಿದ್ದಾರೆ, ಅದನ್ನು ಬೆಟರ್ ಆಗಿರುತ್ತೆ. ಅದರಿಂದ ನ್ಯಾಸ್ಡಾಕ್ ಮೋಸ್ಟ್ಲಿ ಇವತ್ತು ನಮಗೆ ಒಳ್ಳೆ ಮೂವೇ ಕಾಣಿಸಬಹುದು. ಬಟ್ US ನಲ್ಲಿ ಈ ಬ್ಯಾಂಕಿಂಗ್ ಕ್ರೈಸಿಸ್, ಈ ರೀಜನಲ್ ಬ್ಯಾಂಕ್ಸ್ ಒಂದು ಕ್ರೈಸಿಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋ ತರ ಇಂಡಿಕೇಶನ್ ಅಂತೂ ನಮಗೆ ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ನಂಬರ್ಸ್ ಇಂದ ಅರ್ಥ ಆಗ್ತಿದೆ. ಇನ್ನು ನಮ್ಮ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಫ್ರೆಂಡ್ಸ್, ನಿಫ್ಟಿ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಕಂದ್ರೂ ಬಂದಿದೆ. 17,800 to 17,850 ಆ ಲೆವೆಲ್ ಇಂಪಾರ್ಟೆಂಟ್. ಪ್ರೀವಿಯಸ್ಲಿನು ಮಲ್ಟಿಪಲ್ ಟೈಮ್ಸ್ ನಾವು ಮಾತಾಡ್ಕೊಂಡಿದ್ವಿ, ಅದರಿಂದನೇ ಇವತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. ಈ ಲೆವೆಲ್ ಅಬೋವ್ ಬಂದು ಸಸ್ಟೈನ್ ಆಗ್ತಾ ಇದ್ರೇನೆ ನಿಫ್ಟಿ ಇನ್ ಶಾರ್ಟ್ ಟರ್ಮ್ ನಾವು ಬುಲಿಶ್ ಆಗಿ ನೋಡಬಹುದು. ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಡೌಟೇ ಇಲ್ಲ. ರೀಸೆಂಟ್ ಟೈಮ್ಸಲ್ಲಿ ಮಲ್ಟಿಪಲ್ ಟೈಮ್ಸ್ ಹೇಳ್ತಾ ಬರ್ತಿದ್ದೀನಿ, ನಿಫ್ಟಿನಲ್ಲಿ ಆದರೂ ಟೆಕ್ನಿಕಲ್ ಕನ್ಫರ್ಮೇಷನ್ ಇನ್ನೂ ಬರಲಿಲ್ಲ. ಟೆಕ್ನಿಕಲ್ ಆಗಾದರೂ ಪ್ರೈಸ್ ಆಕ್ಷನ್ ಪರವಾಗ್ಲಾದರೂ ಸ್ಟ್ರೆಂತ್ ಇನ್ನೂ ಕಾಣಿಸ್ತಿಲ್ಲ. ಬ್ಯಾಂಕ್ ನಿಫ್ಟಿನಲ್ಲೇ ಹಾಗಲ್ಲ. ಬ್ಯಾಂಕ್ ನಿಫ್ಟಿ ಪರವಾಗಿ ಪ್ರೈಸ್ ಆಕ್ಷನ್ ಪರವಾಗ್ಲೂ ಇವನ್ ಫಂಡಮೆಂಟಲ್ಸ್ ಪರವಾಗ್ಲೂ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಬರ್ತಿರೋಂಥ ಡೇಟಾ ಆಸ್ ಪರ್ ಟಿಲ್ ಡೇಟ್ ಎಲ್ಲ ಡೇಟಾನು ಬೆಟರ್ ಆಗೇ ಇದೆ. ಅದರಿಂದ ಕಂಪೇರ್ಡ್ ವಿತ್ ನಿಫ್ಟಿ ಯಾರಾದರೂ ಬುಲ್ಲಿಶ್ ಆಗಿ ಪ್ಲೇ ಮಾಡಬೇಕಂತ ಅನ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ನೀವು ನೋಡಿರೋಂಥ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಲೆವೆಲ್ಸ್ ಅಲ್ಲಿ ಪ್ಲೇ ಆದಾಗ, ಮೀನ್ಸ್ ಆ ಲೆವೆಲ್ಸ್ ಅಬೋವ್ ಸಸ್ಟೈನ್ ಆದಾಗ ಕಂಪೇರ್ಡ್ ವಿತ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಗುಡ್ ಬುಲ್ಲಿಶ್ ಮೂವ್ನ ಪರ್ಸನಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಂಡ್ US ನಲ್ಲಿ ರೀಸೆಂಟ್ ಆಗಿ ಎಕನಾಮಿಕ್ ಡೇಟಾ ನಾವು ಗಮನಿಸಿದ್ರೆ ನ್ಯೂ ಹೋಮ್ ಸೇಲ್ಸ್ ಡೇಟಾ ಪಾಸಿಟಿವ್ ಆಗೇ ಬಂದಿದೆ. ಮೀನ್ಸ್ ಎಕಾನಮಿ ಚೆನ್ನಾಗಿದೆ ಅಂತಾನೆ ಬಂದಿದೆ. ಆದರೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಡೇಟಾ ಮಾತ್ರ ವೀಕ್ ಆಗಿ ಬಂದಿದೆ. ಸೊ ಓವರ್ ಆಲ್ ವ್ಯೂ ಅಂತೂ ಎಕಾನಮಿ ಮಿಕ್ಸ್ಡ್ ಆಗೇ ಇದೆ. ಅಂಡ್ ಪ್ರೆಸೆಂಟ್ ಸಿಸ್ಟಮ್ನಲ್ಲಿ ಶಾರ್ಟ್ಸ್ ಅಂತೂ ಅರೌಂಡ್ 55% ಹತ್ರ ಇದೆ. ಮೀನ್ಸ್ ಆಲ್ಮೋಸ್ಟ್ 90 to 91% ಇಂದ ಶಾರ್ಟ್ ಪೊಸಿಷನ್ಸು ಈಗ ಎಫ್ಐಸ್ 55%ಗೆ ನೆಟ್ ಶಾರ್ಟ್ ಪೊಸಿಷನ್ಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಫರ್ದರ್ ಆಗಿ ನಾವು ಗಮನಿಸಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಿಫ್ಟಿ ಅಂತೂ ಏನಾದರೂ 17,850 ಲೆವೆಲ್ ಅಬೋವ್ ಏನಾದರೂ ಸಸ್ಟೈನ್ ಆದರೆ, ಮೀನ್ಸ್ ನೀವು ಗಮನಿಸಿದ್ರೆ ಲಾಸ್ಟ್ ಮಂಡೇ ಒಂದು ಹೈನು 17,863 ಮೀನ್ಸ್ ನಿಯರ್ಲಿ 17,850 ಈ ಸಲಿನೂ ಅದೇ ಝೋನ್ ಹತ್ರ ಬರ್ತಿದೆ ಅಲ್ವಾ. ಅದರಿಂದ ಇಫ್ ಇನ್ ಕೇಸ್ ಈ ಲೆವೆಲ್ ಹತ್ರ ಬಂದು
17,850 ಮೇಲೆ ಏನಾದರೂ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ಇಲ್ಲಿಂದ ಒಂದು ಗುಡ್ ಶಾರ್ಟ್ ಕವರಿಂಗ್ ಪಾಸಿಬಿಲಿಟಿ ಆಗತ್ತೆ, ಪರ್ಟಿಕ್ಯುಲರ್ಲಿ ನಿಫ್ಟಿನಲ್ಲಿ. ಏನಕ್ಕಂದ್ರೆ 17,800 ಒಂದು ಇಂಪಾರ್ಟೆಂಟ್ ಸೈಕಲಾಜಿಕಲ್ ಝೋನ್. ರೀಸೆಂಟ್ ಟೈಮ್ಸ್ ಅಲ್ಲಿ ದೊಡ್ಡದಾಗಿ ಸಸ್ಟೈನ್ ಆಗ್ತಿಲ್ಲ, ಅದರಿಂದ ಅಲ್ಲಿ ಒಂದು ಗುಡ್ OI ರೈಟಿಂಗ್ ನಮಗೆ ಕಾಲ್ ರೈಟಿಂಗ್ ಇದೆ. ಅಂಡ್ 17,830 100 DMA ಡೈಲಿ ಮೂವಿಂಗ್ ಆವರೇಜು. ಸೊ ದಟ್ ಅದರ ಮೇಲೆ ಹೋಗಲ್ಲ ಅನ್ನೋ ಥರ, ಅಲ್ಲಿ ರೆಸಿಸ್ಟೆಂಟ್ ಫೇಸ್ ಮಾಡುತ್ತೆ ಅನ್ನೋ ಥರ ಕಾಲ್ ರೈಟರ್ಸು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಫಿಬೊನಾಚಿ ರಿಟ್ರೇಸ್ಮೆಂಟು ಆ್ಯಂಡ್ ರೀಸೆಂಟ್ ಹೈ ಪ್ರೈಸ್ ಆಕ್ಷನ್ ಪರವಾಗ್ಲೂ 17,800 to 17,850 ಇನ್ ಬಿಟ್ವೀನ್ ರೆಸಿಸ್ಟೆಂಟು ಒಂದು ಸ್ಟ್ರಾಂಗ್ ರೆಸಿಸ್ಟೆಂಟಿಂದ ವ್ಯೂಯಿಂದಾನೆ ಮಾರ್ಕೆಟ್ನಲ್ಲಿ ಇದೆ. ಅದರಿಂದ ಈ ರೆಸಿಸ್ಟೆಂಟ್ ಬ್ರೇಕ್ ಆದರೆ ಇನ್ನು ಅಪ್ಸೈಡ್ಗೆ ಹೋಗುತ್ತೆ ಒಂದು ಕಾನ್ಫಿಡೆನ್ಸು. ಯಾವಾಗಾದರೆ ಈ ಲೆವೆಲ್ ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗತ್ತಲ್ವ, ದೆನ್ ಆವಾಗ ಪ್ರೀವಿಯಸ್ಲಿ ರೈಟ್ ಆಫ್ ಮಾಡಿರೋವಂಥವ್ರು ಕಾಲ್ ರೈಟರ್ಸು ಕವರ್ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಫರ್ದರ್ ಆಗಿ ಮಾರ್ಕೆಟ್ ಒಂದು ಗುಡ್ ಮೊಮೆಂಟಮ್ ಇರುತ್ತೆ. ಆದರೆ ಆ ವಿಷಯ ನಮಗೆ ಕನ್ಫರ್ಮ್ ಆಗಬೇಕಂದ್ರೆ 17,850 ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗಬೇಕು. ಆ ಥರ ಆಗದೇ ಇರೋವರೆಗೂ ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ಆರ್ ಅಗ್ರೆಸಿವ್ ಆಗಿ ಟಾಪ್ ಸೈಡ್ ವ್ಯೂ ನಾವು ತಗೊಳಕ್ಕಾಗಲ್ಲ. ಪರ್ಸನಲಿ ನಾನಂತೂ ತಗೊಂತಿಲ್ಲ. ಅಗೈನ್ ಕಂಪೇರ್ಡ್ ವಿತ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಬೆಟರ್ ಬುಲ್ಲಿಶ್ ಮೊಮೆಂಟಮ್, ರೀಸೆಂಟ್ ಟೈಮ್ಸಲ್ಲಿರುವಂಥ ಪ್ರೈಸ್ ಆಕ್ಷನ್ ಆ್ಯಂಡ್ ಫಂಡಮೆಂಟಲಿ ಬ್ಯಾಂಕ್ಸ್ ಪೋಸ್ಟ್ ಮಾಡಿರೋಂಥ ರಿಸಲ್ಟ್ಸ್ ನಾವು ನೋಡಿದ್ರೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನೂ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಇದು ನೀವು ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಕಮೆಂಟ್ ಲಿಂಕಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ನೆಕ್ಸ್ಟು MCX ಬಗ್ಗೆ ಮಾತಾಡ್ಕೊಳ್ಳೋಣ. MCX ರಿಲೇಟೆಡ್ ಆಗಿ ಚೀಫ್ ಟೆಕ್ನಾಲಜಿಕಲ್ ಆಫೀಸರು ರಿಸಿಗ್ನೇಷನ್ ಮಾಡಿದ್ದಾರೆ. ಅವ್ರ ಪ್ಲೇಸಲ್ಲಿ ಹೊಸ ಪರ್ಸನ್ ಬರ್ತಿದ್ರು ಎಕ್ಸಿಸ್ಟಿಂಗ್ ಆಗಿ ಇವರ ಟೆಕ್ನಾಲಜಿ, ಇವರ ಪ್ಲಾಟ್ಫಾರ್ಮ್ ರಿಲೇಟೆಡ್ ಆಗಿರುವಂಥ ಕನ್ಸರ್ನ್ಸ್ ಲೈಕ್ 63 ಮೂನ್ಸ್ ಅವ್ರ ರಿಲೇಟೆಡ್ ಆಗಿರುವಂಥ ಪಾರ್ಟ್ನರ್ಶಿಪ್ಪು ಇವರು TCS ಅವ್ರಿಗೆ ಶಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರಲ್ವಾ, ಅದು ಆ್ಯಕ್ಚುಲಿ ತುಂಬ ಟೈಮ್ ಬ್ಯಾಕೆ ಕಂಪ್ಲೀಟ್ ಆಗಿರಬೇಕು. ಬಟ್ ಅದು ಕಂಪ್ಲೀಟ್ ಆಗದೆ 63 ಮೂನ್ಸ್ ರಿಲೇಟೆಡ್ ಆಗಿರುವಂಥ ಪಾರ್ಟ್ನರ್ಶಿಪ್ಪು ಇವರು ಜೂನ್ 2023ವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಇರೋದು. ಲಾಸ್ಟ್ Q3 ನಂಬರ್ಸ್ ನೀವು ಗಮನಿಸಿದ್ರೆ ಸಾಫ್ಟ್ವೇರ್ ಎಕ್ಸ್ಪೆನ್ಸಸ್ಸು 68 crores ಹತ್ರ ಬಂದಿದೆ. ಅದೇ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ 22 crores ಹತ್ರ ಇತ್ತು. ಮೀನ್ಸ್ ನಿಯರ್ಲಿ ಈ ಥರ ಸಾಫ್ಟ್ವೇರ್ ಎಕ್ಸ್ಪೆನ್ಸಸ್ 3 times ಹತ್ರ ಬೆಳೀತಾ ಇದೆ. ಸೊ ಸಾಫ್ಟ್ವೇರ್ ಎಕ್ಸ್ಪೆನ್ಸಸ್ ಕಮ್ಮಿ ಮಾಡ್ತಾ TCS ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಹೊಸ ಟೆಕ್ ಪ್ಲಾಟ್ಫಾರ್ಮ್ನ ಇವರು ಲಾಂಚ್ ಮಾಡ್ತೀವಿ ಅನ್ನೋ ಥರ ಅಪ್ಡೇಟ್ಸ್ ಅಂತೂ ಮಾಡ್ತಿದ್ದಾರೆ. ಆದರೆ ಆ್ಯಕ್ಚುಲಿ ಇದು ತುಂಬ ಟೈಮ್ ಬ್ಯಾಕೆ ನಡಿಬೇಕಾಗಿತ್ತು. ಇನ್ನೂ 2 quarters ಡಿಲೇ ಆಗ್ತಾ ಇರೋದು. ಲೈಕ್ ಈ Q3 ಒಳಗೆ ಆಗಬೇಕಾಗಿರೋದು Q4 ಇವನ್ Q1 ಫೈನಾನ್ಷಿಯಲ್ ಇಯರ್ 24ಗೆ ಲಾಂಚ್ ಆಗತ್ತೆ ಅನ್ನೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇರೋದ್ರಿಂದ ನೆಕ್ಸ್ಟ್ 2 quartersವರೆಗೂ ಇವರ ಸಾಫ್ಟ್ವೇರ್ ಎಕ್ಸ್ಪೆನ್ಸಸ್ ಎವಾಲ್ಯೂಟೆಡ್ ಆಗತ್ತೆ ಅನ್ನೋ ಥರ ಇದೇ ರೀಸನು MCX ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಪ್ಲೇ ಆಗಿದೆ ಇವತ್ತು. ಇದಕ್ಕೆ ಅಡಿಷನ್ ಆಗಿ ಚೀಫ್ ಟೆಕ್ನಾಲಜಿಕಲ್ ಆಫೀಸರು ರಿಸಿಗ್ನೇಷನ್ ಮಾಡ್ತಿರೋ ಕಾರಣವಾಗಿ ಪರ್ಟಿಕ್ಯುಲರ್ಲಿ ಸ್ಟಾಕ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಪ್ಲೇ ಆಗಿದೆ. ನೆಕ್ಸ್ಟು ಗುಜರಾತ್ ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನೀಸ್ನ ಗಮನಿಸಿದ್ರೆ ಎಷ್ಟೊಂದು ಬೆಳೆದಿದೆ ಅಲ್ವ ಇವತ್ತು. ಇದಕ್ಕೆ ರೀಸನ್ ಒಂದೇ, ಅಲ್ಲಿರುವಂಥ ಸ್ಟೇಟ್ ಗೌರ್ಮೆಂಟು ಅವರು ಪ್ರಕಟಣೆ ಮಾಡಿರುವಂಥ ಡಿವಿಡೆಂಡ್ ಆ್ಯಂಡ್ ಬೈಬ್ಯಾಕು, ಬೋನಸ್ಸು ಆ್ಯಂಡ್ ಸ್ಟಾಕ್ ಸ್ಪ್ಲಿಟ್ ರಿಲೇಟೆಡ್ ಆಗಿ ಹೊಸ ರೂಲ್ಸ್ನ ತಗೊಂಡು ಬಂದಿದ್ದಾರೆ. ಯಾರಾದರೂ ಡಿವಿಡೆಂಡ್ನ ಕೊಡಬೇಕಂತ ಅಂದ್ಕೊಂಡ್ರೆ ಅವರು ಮಿನಿಮಮ್ ಅಟ್ಲೀಸ್ಟ್ 30% ಆಫ್ ದಿ ನೆಟ್ ಪ್ರಾಫಿಟ್ ಆದರೂ ಆರ್ 5% ಆಫ್ ದೇರ್ ನೆಟ್ ವರ್ತ್ ಆದರೂ ಯಾವುದು ಜಾಸ್ತಿ ಇರುತ್ತೋ ಅಷ್ಟು ದೊಡ್ಡ ಮೊತ್ತದಲ್ಲಿ ಡಿವಿಡೆಂಡ್ ಕೊಡಬೇಕನ್ನೋ ಥರ ಬೈಬ್ಯಾಕ್ ಮಾಡಬೇಕಂತ ಅಂದ್ಕೊಂಡ್ರೆ ಮಿನಿಮಮ್ ಟು ಮಿನಿಮಮ್ ಅವ್ರ ಹತ್ರ 1000 crores ಹತ್ರ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕನ್ನೋ ಥರ ಆ್ಯಂಡ್ ಅವರ ನೆಟ್ ವರ್ತು 2000 crores ಅಂದರೆ ಜಾಸ್ತಿ ಇರಬೇಕನ್ನೋ ಥರ ಅಪ್ಡೇಟ್ಸ್ ಮಾಡ್ತಿರೋ ಕಾರಣವಾಗಿ, ಹಾಗೆ ಬೋನಸ್ ಕೊಡಬೇಕಂತ ಅಂದ್ಕೊಂಡ್ರು ಅವರ ರಿಸರ್ವ್ಸು ಆ್ಯಂಡ್ ಸರ್ಪ್ಲಸಸ್ಸು ಅವರ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲು 10 times ಅಂದರೆ ಜಾಸ್ತಿ ಇರಬೇಕನ್ನೋ ಥರ ಸ್ಟಾಕ್ ಸ್ಪ್ಲಿಟ್ ಮಾಡಬೇಕಂದ್ರೂ ಅವರ ಮಾರ್ಕೆಟ್ ಪ್ರೈಸ್ ಆರ್ ಬುಕ್ ವ್ಯಾಲ್ಯೂ 50 times ಜೊತೆ ಅವ್ರ ಬುಕ್ ವ್ಯಾಲ್ಯೂ ಜಾಸ್ತಿ ಇರಬೇಕನ್ನೋ ಥರ ಹೊಸ ಅಪ್ಡೇಟ್ಸ್ ತಗೊಂಡು ಬಂದಿದ್ದಾರೆ. ಇನ್ ಸಿಂಪಲ್ ಟರ್ಮ್ಸ್ ಈ ಪರ್ಟಿಕ್ಯುಲರ್ ಕಂಪನೀಸು ಅಪ್ಕಮಿಂಗ್ ಟೈಮ್ಸಲ್ಲಿ ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ ಮಾಡುವಂಥ ವಿಧಾನ ಈಗಿರುವಂಥ ವಿಧಾನ ಅಂದ್ರೂ ಅಪ್ಕಮಿಂಗ್ ಟೈಮ್ಸಲ್ಲಿ ಇವರು ಪ್ರಕಟಣೆ ಮಾಡುವಂಥ ಬೋನಸ್ ಆದರೂ ಬೈಬ್ಯಾಕ್ ಆದರೂ ಪರ್ಟಿಕ್ಯುಲರ್ಲಿ ಡಿವಿಡೆಂಡ್ ಈಗಿರೋಂಥಕ್ಕಂದ್ರೂ ಜಾಸ್ತಿ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದಾನೇ ಈ ಸ್ಟಾಕ್ಸ್ ಇವತ್ತು ಇಷ್ಟೊಂದು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ KPIT ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ತುಂಬ ಸ್ಟ್ರಾಂಗ್ ಆಗಿ ಬಂದಿವೆ. ಸ್ಟೆಪ್ ಬೈ ಸ್ಟೆಪ್ ಮಾತಾಡ್ಕೊಳ್ಳೋಣ. ಫಸ್ಟ್ ಇವರ ಟಾಪ್ ಲೈನ್ ರೆವೆನ್ಯೂಸ್ ನೋಡಿದ್ರೆ ಕಾನ್ಸ್ಟೆಂಟ್ ಕರೆನ್ಸಿ ರೆವೆನ್ಯೂ ಗ್ರೋತ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು 5.5% ಗ್ರೋತ್ ಇರಬಹುದು ಅಂತ, ಆದರೆ ಇವರು 8.5% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಅಂಡ್ ಡೀಲ್ ವಿನ್ಸನ್ನು $423 million ಡೀಲ್ ವಿನ್ಸ್ನ ಪ್ರಕಟಣೆ ಮಾಡಿದ್ದಾರೆ. ಅದು ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ 55%, ಲಾಸ್ಟ್ ಇಯರ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ 238%. ಏನಕ್ಕೆ ಇಷ್ಟೊಂದು ಡೀಲ್ ವಿನ್ಸ್ ಇವ್ರಿಗೆ ಬಂದಿದೆ ಅಂದರೆ ರೀಸೆಂಟಾಗಿ ಹೋಂಡಾ, ಅದಕ್ಕೆ ಮುಂಚೆ ರೆನಾಲ್ಡ್ ಡೀಲ್ ವಿನ್ಸು ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ. ಅದು ಇವಾಗಲೇ ಅಂತಲ್ಲ, ನೆಕ್ಸ್ಟ್ ಇನ್ನೊಂದು 6 monthsವರೆಗೂ ಇವರ ಡೀಲ್ ವಿನ್ಸ್ ರಿಲೇಟೆಡ್ ಆಗಿ ಒಂದು ಸ್ಟ್ರಾಂಗ್ ಸ್ಟೇಬಲ್ ಫ್ಯಾಕ್ಟರ್ನಲ್ಲಿ ಈ 2 ಡೀಲ್ ವಿನ್ಸು ನಿಲ್ಲುತ್ತೆ. ಅಂಡ್ ಇದರ ಜೊತೆಗೆ ಮಾರ್ಕೆಟ್ ಎಕ್ಸೈಟ್ ಮಾಡಿರೋದು, ಸರ್ಪ್ರೈಸ್ ಮಾಡಿದ್ದು ಮಾರ್ಕೆಟ್ಗೆ
ಗೈಡೆನ್ಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಇವರ FY24 ಮೀನ್ಸ್ ಆನ್ಗೋಯಿಂಗ್ ಫೈನಾನ್ಷಿಯಲ್ ಇಯರ್ ರಿಲೇಟೆಡ್ ಆಗಿ 27% ರೆವೆನ್ಯೂ ಗ್ರೋತ್ ಗೈಡೆನ್ಸ್ ಇರಬಹುದು ಅಂತ. ಆದರೆ ಇವರು 27% ಲೋವರ್ ಬ್ಯಾಂಡ್ ಇಡ್ತಾ ಅಪ್ ಟು 30% ವರೆಗೂ ಇವರ ರೆವೆನ್ಯೂ ಗ್ರೋತ್ ಇರಬಹುದು ಅನ್ನೋ ತರ ಎಸ್ಟಿಮೇಟ್ಸ್ ನ ರೈಸ್ ಮಾಡಿದ್ದಾರೆ. ಇದರ ಜೊತೆಗೆ ಮಾರ್ಜಿನ್ಸ್ 19 to 21% ಇವರು ಪ್ರಜ್ಞೆ ಮಾಡಿದ್ದಾರೆ. ಇದು ಮಾರ್ಕೆಟ್ ನ ಸರ್ಪ್ರೈಸ್ ಮಾಡಿದೆ. ಅಷ್ಟೊಂದು ಏನಿದೆ ಅಲ್ಲಿ ನಂಬರ್ ಚೇಂಜ್ ಅಂದ್ರೆ ಫ್ರೆಂಡ್ಸ್, ಲಾಸ್ಟ್ ಫೈನಾನ್ಷಿಯಲ್ ಇಯರ್ FY23 ಇದೆ ಅಲ್ವಾ, ಎಂಟೈರ್ FY23 ನಲ್ಲಿ KPIT ಅವರು ತಗೊಂಡು ಬಂದಿರುವಂತಹ ಮಾರ್ಜಿನ್ಸ್ 18.9%. ಆದ್ರೆ ಈಗ ಇವರು ಆನ್ಗೋಯಿಂಗ್ ಫೈನಾನ್ಷಿಯಲ್ ಇಯರ್ ನಲ್ಲಿ 19% ಮಿನಿಮಮ್, ಇನ್ ದ ಬೆಸ್ಟ್ ಕೇಸ್ 20% ವರೆಗೂ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ತರ ಅನ್ಸರ್ಟನಿಟಿ ಇದ್ದಾಗ ರೆವೆನ್ಯೂ ಗೈಡೆನ್ಸ್, ಮಾರ್ಜಿನ್ಸ್ ಗೈಡೆನ್ಸ್ ಯಾರಾದರೂ ಕಮ್ಮಿ ಕೊಡ್ತಾರೆ, ಇಲ್ಲಾಂದ್ರೆ ಅನ್ಕೊಂಡಿರೋಗೊಂದು ಸ್ವಲ್ಪ ಲೋಯರ್ ಸೈಡ್ ಕೊಡ್ತಾರೆ. ಆದ್ರೆ ಇವರು ಮಾರ್ಕೆಟ್ ಎಸ್ಟಿಮೇಟ್ ಮಾಡಿರೋಕೊಂಡ್ರು ಬೆಟರ್ ಆಗಿ ಕೊಡ್ತಿರೋದು. ಆಲ್ರೆಡಿ ಇವರು ಕನ್ಸರ್ವೇಟಿವ್ ನಂಬರ್ಸೇ ಕೊಡ್ತಿದ್ದಾರೆ ಏನೋ ಅಂತ, ಇನ್ನೂ ರಿಯಾಲಿಟಿಯಲ್ಲಿ ಅದು ಇನ್ನೂ ಜಾಸ್ತಿ ಇರಬಹುದೇನೋ ಅಂತ ಒಂದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್. ಸ್ಟಾಕ್ ಇವತ್ತು ಇಷ್ಟೊಂದು ರ್ಯಾಲಿ ಆಗ್ತಾ ಇರೋದು ಬ್ಯಾಕ್ ಇರುವಂತ ರೀಸನ್. ರೆಸ್ಟ್ ಆಫ್ ದಿ IT ಸ್ಟಾಕ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಜಾಸ್ತಿ ಕರೆಕ್ಟ್ ಆಗ್ತಿದ್ರೆ KPIT ಕರೆಕ್ಟ್ ಆಗ್ತಿಲ್ಲ. 27% ಇಯರ್ ಅಲ್ಲೇ ಬೆಳೆದಿದೆ. ಅಂಡ್ 52 ವೀಕ್ಸ್ ಹೈನಿಂದ 5% ದೂರದಲ್ಲಿ KPIT ಇದೆ. ಇವರ ರಿಸಲ್ಟ್ ಜೊತೆಗೆ ₹2.65 ಡಿವಿಡೆಂಡ್ ಪ್ರಜ್ಞೆ ಮಾಡಿದ್ದಾರೆ. ಇದರ ಜೊತೆಗೆ KPIT ಅಂಡ್ ZF ಇವರಿಬ್ಬರು ಕಂಬೈಂಡ್ ಆಗಿ ಇಂಡಿಪೆಂಡೆಂಟ್ ಕಂಪನಿನ ಕ್ರಿಯೇಟ್ ಮಾಡಿ ಆಟೋಮೋಟಿವ್ ಮಿಡಲ್ ವೇರ್ ಸ್ಟಾಕ್ ರಿಲೇಟೆಡ್ ಆಗಿನೂ ವರ್ಕ್ ಮಾಡ್ತೀವಿ ಅನ್ನೋ ಹತ್ರ ಸ್ಟ್ರಾಟಜಿಕ್ ಅಪ್ಡೇಟ್ ಮಾಡ್ತಾ ಇರೋದು. ಈ ಸೆಗ್ಮೆಂಟ್ ನಲ್ಲಿ KPIT ಅವರು ಸ್ಟ್ರಾಂಗ್ ಗ್ರೋತ್ ನ ರೆಸ್ಪೆಕ್ಟಿವ್ ಟು ನಂಬರ್ಸ್ ಅಂಡ್ ಸ್ಟ್ರಾಟಜಿಕ್ ಅಪ್ಡೇಟ್ಸ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಕೊನೆಯದಾಗಿ IPCA ಲ್ಯಾಬ್ ಬಗ್ಗೆ ಮಾತಾಡ್ಕೊಳ್ಳೋಣ. IPCA ಲ್ಯಾಬ್ಸ್ ಅವರು ಯೂನಿಕಾಮ್ ಲ್ಯಾಬ್ಸ್ ರಿಲೇಟೆಡ್ ಆಗಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಫಸ್ಟ್ 33% ಶೇರ್ನ 1034 crores ಕೊಟ್ಟು ತಗೊಂಡ್ಮೇಲೆ ಓಪನ್ ಆಫರ್ನಲ್ಲಿ 26% ಶೇರ್ನ 805 crores ಕೊಟ್ಟು ತಗೊಂತೀವಿ ಅಂತ ಹೇಳಿದಾರಲ್ವಾ. ಮೀನ್ಸ್ ಟೋಟಲಿ 1840 crores ಹತ್ರ ಯೂನಿಕಾಮ್ ಲ್ಯಾಬ್ಸ್ನಲ್ಲಿ IPCA ಲ್ಯಾಬೊರೇಟರೀಸ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಕ್ಕೆ ನಿನ್ನೆ ಮಾರ್ಕೆಟ್ ಅದು ನೆಗೆಟಿವ್ ಆಗಿ ತಗೊಂಡಿದೆ. ರೀಸನು ನಿನ್ನೆ ವಿಡಿಯೋದಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ. ಯೂನಿಕಾಮ್ ಲ್ಯಾಬೊರೇಟರೀಸ್ ಲಾಸ್ಟ್ 9 months ಇಂದಾನು ಅವರ ಆಪರೇಟಿಂಗ್ ಪ್ರಾಫಿಟ್ ನೆಗೆಟಿವ್ ಆಗಿದೆ. ಮೀನ್ಸ್ ಲಾಸ್ ಮೇಕಿಂಗ್ ಬಿಸ್ನೆಸ್ನ ರೀಸೆಂಟ್ ಟೈಮ್ಸಲ್ಲಿ ಅಂಡ್ ಇವನ್ ಇವರ ಯುರೋಪಿಯನ್ ಕಮಿಷನು ಸ್ವಲ್ಪ ಡೆಟ್ ಪೇ ಮಾಡಬೇಕಾಗಿದೆ. ಅಂಡ್ ರೀಸೆಂಟ್ ಬಿಸ್ನೆಸ್ ಇವೆಲ್ಲಾನು ಗ್ರೋತ್ ಪ್ರೊಜೆಕ್ಟರ್ ಇಲ್ಲ ಅಲ್ವಾ. ಅದರಿಂದ ಈ ತರ ಬಿಸ್ನೆಸ್ಗೆ ಇಷ್ಟೊಂದು ವ್ಯಾಲ್ಯೂಷನ್ ಏನು ಕೊಟ್ಟಿದ್ದಾರೆ ಅನ್ನೋ ಕನ್ಸರ್ನ್ಸ್ ಇಂದಾನೆ, ರೀಸನ್ಸ್ ಇಂದಾನೆ ಸ್ಟಾಕ್ ಪ್ರೈಸ್ ಫಾಲ್ ಆಗಿದೆ. ಇದರ ರಿಲೇಟೆಡ್ ಆಗಿ IPCA ಅವರು ಇನ್ವೆಸ್ಟರ್ ಕಾಲ್ನ ಕಂಡಕ್ಟ್ ಮಾಡಿ ಇನ್ವೆಸ್ಟರ್ಸ್ಗೆ ಸ್ವಲ್ಪ ಪಾಸಿಟಿವ್ ಗೈಡೆನ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತಾಡ್ಕೊಳ್ಳೋಣ. ಕ್ಲಿಯರ್ ಆಗಿ ಅವರು ಎವಾಲ್ವೇಟ್ ಮಾಡಿರೋ ಪಾಯಿಂಟ್ಸ್, ಈಗ ಯಾವ್ದಾದ್ರೆ 1800 crores ಕೊಟ್ಟು ತಗೊಂತೀವಿ ಅಂತ ಹೇಳ್ತಿದ್ದಾರಲ್ಲ ಇನ್ವೆಸ್ಟ್ಮೆಂಟ್, ಈ ಕಂಪನಿ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಅದು ನೆಕ್ಸ್ಟ್ 2 years ಅಲ್ಲಿ ಇವರಿಗೆ ರೆವೆನ್ಯೂ ಬರತ್ತೆ ಹತ್ರ, ನೆಟ್ ಪ್ರಾಫಿಟ್ ಅಲ್ಲ ರೆವೆನ್ಯೂಸ್ ನಲ್ಲಿ 1800 crores ಹತ್ರ ಬಿಸ್ನೆಸ್ ಇವರು ಸಂಪಾದನೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಂಡ್ 300 crores ಹತ್ರ ಆಪರೇಟಿಂಗ್ ಸೈಡ್ನು ಇವರು ಬಿಸ್ನೆಸ್ ಮಾಡ್ತೀವಿ ಅನ್ನೋ ಹತ್ರ ಎಕ್ಸ್ಪೆಕ್ಟೇಷನ್ಸ್ 1800 crores ಬರುತ್ತೆ ಅಂತ ಹೇಳ್ತಿದಾರಲ್ವಾ. ಅದು ನೆಕ್ಸ್ಟ್ 2 years ಅಲ್ಲಿ, ಅದರಲ್ಲೂ 60 to 65% US ಸೇಲ್ಸ್ ಇಂದಾನೆ ಬರುತ್ತೆ. ನೆಕ್ಸ್ಟ್ 12 to 15 months ಅಲ್ಲಿ ಯೂನಿಕಾಮ್ ಅವರು 10 ನ್ಯೂ ಡ್ರಗ್ ಲಾಂಚಸ್ ಹತ್ರ ಪ್ಲಾನ್ ಮಾಡ್ತಿದ್ದಾರಲ್ವಾ. ಅದರಿಂದ ಇವೆಲ್ಲಾನು ಲಾಂಗ್ ಟರ್ಮ್ ನಲ್ಲಿ ಇವರಿಗೆ ಒಳ್ಳೆ ರೆವೆನ್ಯೂ ಜನರೇಟ್ ಮಾಡುತ್ತೆ ಅಂತ ಭಾವಿಸ್ತಾ ಯೂನಿಕಾಮ್ ಬಿಸ್ನೆಸ್ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ 15 to 17% ರೆವೆನ್ಯೂ ಗ್ರೋತ್ ಆಗತ್ತೆ ಅನ್ನೋ. ಅಂಡ್ ಇವನ್ ಯೂನಿಕಾಮ್ ಅವ್ರ ರಿಲೇಟೆಡ್ ಆಗಿ ಮುಂಬೈನಲ್ಲಿ ಒಂದು ಲ್ಯಾಂಡ್ ಇದೆ. ಅಂಡ್ GST ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ಇಂದ 250 crores ಹತ್ರ ಇವರಿಗೆ ಅಡ್ವಾಂಟೇಜ್ ಬರುತ್ತೆ. ಇಷ್ಟೆಲ್ಲ ಪಾಸಿಟಿವ್ಸ್ ನ ಮೆನ್ಷನ್ ಮಾಡ್ತಾ ಇದೊಂದು ಒಳ್ಳೆ ಡೀಲ್ ಅನ್ನೋ ತರ ಅವರು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ ಇವತ್ತು ಮಾರ್ಕೆಟ್ ಅದನ್ನು ನೆಗೆಟಿವ್ ಆಗಿ ತಗೊಂತ 3 years ಲೋಗೆ IPCA ಲ್ಯಾಬ್ ಸ್ಟಾಕ್ ಫಾಲ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 17,750, ಇಲ್ಲಿಂದ ಅಪ್ ಸೈಡು ಒಂದು ವೇಳೆ ಟಾಪ್ ಸೈಡ್ ಮೂವ್ ಆಗ್ತಾ ಇದ್ರೆ 17,850 to 17,870 ಆ 20 ಪಾಯಿಂಟ್ ರೇಂಜ್ನ ಗಮನಿಸಿ. ಆ 20 ಪಾಯಿಂಟ್ ರೇಂಜಲ್ಲಿ ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗೋದು ತುಂಬ ಇಂಪಾರ್ಟೆಂಟ್. ಇನ್ನು ಫರ್ದರ್ ಸೈಡು ಟಾಪ್ ಸೈಡ್ ಮೂವ್ ಆಗೋದಕ್ಕೆ ತುಂಬ ಚಾನ್ಸಸ್ ಇದೆ, ಆ 20 ಪಾಯಿಂಟ್ ರೇಂಜ್ ಏನಾದರೂ ಅಬೋವ್ ಸಸ್ಟೈನ್ ಆದರೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 42,590 ಅಂಡ್ ಅಪ್ ಸೈಡು 43,060. ಆಸ್ ಪರ್ ಆಪ್ಷನ್ ಚೈನ್ ಡೇಟಾ ಅಂಡ್ ಪ್ರೈಸ್ ಆಕ್ಷನ್ ರೀಸೆಂಟ್ ಟೈಮ್ಸಲ್ಲಿ ನಾವು ಗಮನಿಸ್ತಾ ಇರೋದು 17,400 to 17,800. ಈಗ 17,800 ಅಬೋವ್ ಅಂತೂ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಲ್ವಾ, ಅಂಡ್ ಕ್ಲೋಸು ಆಗಿದೆ. ಇನ್ ದ ಸೆನ್ಸ್ ಇಲ್ಲಿಂದ ಡ್ರಾಸ್ಟಿಕ್ ಆಗಿ ಮೂವ್ ಅಂತೂ ಏನೂ ಆಗಲಿಲ್ಲ. 17,813 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ನಿಫ್ಟಿ. ಬಟ್ 15 minute ಕ್ಯಾಂಡಲ್ ಕ್ಲೋಸಿಂಗ್ ನಡೆದಾಗ 17,800 to 18,000 ಶಿಫ್ಟ್ ಆಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ದೀವಿ. ರಿಸ್ಕ್ ಬೇಡ ಅಂತ ಅಂದ್ಕೊಳ್ಳೋರು 17,800 ಇಂದ ಈಗ 18,000ಗೆ ಶಿಫ್ಟ್ ಆಗ್ಬೋದು. ಬಿಕಾಸ್ ಇಲ್ಲಿಂದ ಇನ್ನೂ ಮಾರ್ಕೆಟ್ ಬೆಳೆದ್ರೆ ದೆನ್ 17,400 ಪುಟ್ ಆಪ್ಷನ್ ಕವರ್ ಮಾಡಲ್ಲ. ಅದರಿಂದ 17,500 to 18,000 ಈ 500 ಪಾಯಿಂಟ್ ರೇಂಜ್ನ ಗಮನಿಸುವಂಥ ಪ್ರಯತ್ನ ಮಾಡೋಣ. ಒಂದು ವೇಳೆ ಮಾರ್ಕೆಟ್ 17,800 ಬಿಲೋ ಬಂದು ಕ್ಲೋಸ್ ಆಗಿ ಸಸ್ಟೈನ್ ಆಗ್ತಾ ಇದ್ರೆ ದೆನ್ ಆವಾಗ ರಿಸ್ಕ್ ತಗೋಬೇಕು ಅಂತ ಅಂದ್ಕೊಳ್ಳೋರು
18,000 ಕಾಲ್ನ 17,800ಗೆ ತೊಗೊಂಡು ಬರ್ಬೋದು. ಬಟ್ ಆಸ್ ಆಫ್ ನೌ ಮಾರ್ಕೆಟಲ್ಲಿ ಸ್ಟ್ರೆಂತ್ ಅಂತೂ ಕಾಣಿಸ್ತಾ ಇದೆ. 17,800 ಅಬೋವ್ ಕ್ಲೋಸ್ ಆಗ್ತಿದೆ. ಅದರಿಂದ ಕಾಲ್ ಆಪ್ಷನ್ನು ಪರ್ಸನಲಿ ನಾನಂತೂ ವ್ಯೂ ಅಂತೂ ಶಿಫ್ಟ್ ಮಾಡ್ತಾ ಪ್ರೆಸೆಂಟು 17,500 ಟು 18,000 ರೇಂಜ್ ಅಂತೂ ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.